ಆತ್ಮೀಯ ಸಾಧಕರಿಗೆ ಮುಂಜಾನೆಯ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಈಗ ನಾವು ಗುರುದೇವ ಆಶ್ರಮ ಕಕ್ಕಮರಿಯಲ್ಲಿದ್ದೀವಿ. ಬಹಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯಗಳನ್ನ ಸಿದ್ದೇಶ್ವರ ಅಪ್ಪಾಜಿಯವರ ಕುರಿತಾಗಿ ಆತ್ಮಾನಂದ ಅಪ್ಪಾಜಿಯವರು ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ, ಪೂಜ್ಯರ ಆಶೀರ್ವಚನ ನಮ್ಮೆಲ್ಲರಿಗೆ ಅಮೃತದಂತೆ ಇರುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಆ ಒಂದು ಆಶೀರ್ವಚನವನ್ನು ಆಲಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಗುರುದೇವರಲ್ಲಿ ಶತಕೋಟಿ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ನಿರೂಪಕರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ಬದುಕು ಅನ್ನೋದು ನಾವು ನೋಡ್ತೀವಿ. ಮಾನವನ ಬದುಕ ಅತ್ಯ ಅಮೂಲ್ಯವಾದಂಥ ಬದುಕಿದೆ. ಈ ಬದುಕಿನ ಉದ್ದೇಶ ಬರೀ ಗಳಿಸೋದು, ಉಳಿಸೋದು, ಪಾಂಡಿತ್ಯ ಪಡೆಯುವುದು, ಮೇಧಾವಿ ಆಗುವುದು ಅಲ್ಲ. ಬದುಕಿನ ಉದ್ದೇಶ ಸತ್ಯವನ್ನು ಕಾಣಬೇಕು, ನಿರ್ಮೋಕ್ಷನ ಪಡಿಬೇಕು. ಅಂದರೆ ನಾವು ಯಾವಾಗಲೂ ಸತ್ಯದ ಸ್ವದಂದಲ್ಲಿ ನಮ್ಮ ಜೀವನವನ್ನು ತೊಡಕೊಂಡಾರೆ ಅವಾಗ ನಮ್ಮ ಬದುಕಿಗೆ ಮೆರಗು ಬರೋಕ್ಕೆ ಶುರುವಾಗ್ತವೆ. ಇಲ್ಲಾರ ನಮ್ಮ ಬದುಕೆಲ್ಲ ಹಗುರ ಆಗ್ತಾವೆ. ಯಾಕೆ ಹಗುರ ಆಗ್ತಾವಂದ್ರೆ ನಾವು ಬರೀ ಇವು ಭೌತಿಕ ವಸ್ತುಗಳಿಗೇನು ಬಡಿದಾಡ್ತೀವಿ. ಈ ಭೌತಿಕ ವಸ್ತುಗಳಿಂದ ಬದುಕಿಗೆ ಶ್ರೀಮಂತಿಕೆ ತನಕ ಬರೋದಿಲ್ಲ. ಆಂತರಿಕ ಬದುಕು ಬಹಳ ಮಹತ್ವದಿದೆ. ಆಂತರಿಕ ಬದುಕು ಮಾಡಿದಂಥ ಮಹಾತ್ಮರ ಬದುಕು ಹೇಗೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಆಂತರಿಕ ಬದುಕು ಯಾರಂದ್ರೆ ಮಹಾತ್ಮರು ಮಾಡಿರ್ತಿರ್ತಾರೋ ಆಂತರಿಕ ಬದುಕು ಇರ್ತದವರು. ಬಾಹ್ಯ ಬದುಕಲ್ಲ, ಅವರು ಆಂತರಿಕ ಶ್ರೀಮಂತರು ಇರ್ತಾರೆ. 12ನೇ ಶತಮಾನದಲ್ಲಿ ತಾವೆಲ್ಲ ನೋಡಿದಂತೆ ಒಕ್ಕಲ ಮುದ್ದಯ್ಯ ಆಗಿ ಹೋದರು ಬಸವಣ್ಣವರ ಸನಿಪ. ಒಕ್ಕಲ ಮುದ್ದಯ್ಯವರು ಹೇಗಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಸವಣ್ಣನವರು ಅವರಿಗೆ ಏನೇ ಕೊಟ್ಟರೂ ಕೂಡ ಅವರು ಹೇಳ್ತಾರೆ, ನೋಡಿ ನನ್ನ ಕಣ್ಣನ್ನೇ ಪರುಷ ಆಗ್ಯದ, ನೋಡಿದೆಲ್ಲ ನನಗೆ ಬಂಗಾರ ಕಾಣಿಸ್ತದೆ. ಇದಕ್ಕೆ ಮಹಾತ್ಮರ ಬದುಕು ಅಂತಾರೆ. ಅಂಥ ಬದುಕು ಯಾರ್ದಿತ್ತಂದರೆ ಸಿದ್ದೇಶ್ವರ ಅಪ್ಪುಗಳಬೇಕು. ಏನು ಕೊಟ್ಟರು ಬೇಡ ಅನ್ನುವಂಥ ಭಾವ ಏಕಾಏಕಿ 21ನೇ ಶತಮಾನದಾಗ ಯಾರಿದ್ರು ಅವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂಥ ಮಹಾತ್ಮರಿಗೆ ಸುಮಾರು 40 ವರ್ಷದ ಹಿಂದುಗಡೆ ಟೈಮ್ ಆಫ್ ಇಂಡಿಯಾ ಪತ್ರಿಕೆದವರು ಡಾಕ್ಟರೇಟನ್ನು ಕೊಟ್ಟರು. ಅಗದಿ ವಿನಯದಿಂದ ಅದು ನನಗೆ ಬೇಡ ಅಂದರು. ನಮ್ಮಂಥ ಸ್ವಾಮಿಗಳು ಆಗಿದ್ರು ಅಂದ್ರೆ ಎಲ್ಲ ಡಾಕ್ಯುಮೆಂಟನ್ನು ತಯಾರು ಮಾಡಿಕೊಂಡು ವಿಶ್ವವಿದ್ಯಾಲಯ ಕೊಟ್ಟು ನಾವು ಡಾಕ್ಟರೇಟನ್ನು ಪಡಿತಿದ್ರು. ತಾನಾಗೆ ಒಲಿದು ಬತ್ತು, ತಾನಾಗೆ ಅವ್ರ ಕೈ ಸೇರುವಂಥ ಎಲ್ಲವೂ ಅನುಕೂಲ ಇದ್ದರೂ ಕೂಡ ಡಾಕ್ಟರೇಟನ್ನು ಅವಾಗ ಸುಮಾರು 40 ವರ್ಷದ ಹಿಂದುಗಡೆ ಅದನ್ನು ಬಿಟ್ಟರು. ನಿನ್ನೆ ತಮಗೆ ಹೇಳಿದಂತೆ ಪದ್ಮಶ್ರೀ ಅವಾರ್ಡ್ ಅಂದರೆ ಬಹಳ ದೊಡ್ಡದು ಅವಾರ್ಡ್. ಅದು ಪದ್ಮಶ್ರೀ, ಪದ್ಮವಿಭೂಷಣ ಇವೆಲ್ಲ ದೊಡ್ಡ ಅವಾರ್ಡ್ಗಳವು. ಪದ್ಮಶ್ರೀ ಕೊಟ್ಟಾಗ ಅವರು ಹೆಂಗೆ ಟೈಮ್ ಆಫ್ ಇಂಡಿಯಾ ಪತ್ರಿಕೆದವ್ರು ಹೆಂಗೆ ಡಾಕ್ಟರೇಟ್ ಕೊಟ್ಟಾಕರೆ ಇನ್ನಿತನ ಒಲ್ಲಂದರು, ಅದೇ ರೀತಿ ಒಲ್ಲಂದ ಕೂಡಲೇ ನಿನ್ನೆ ಹೇಳಿದೆ ತಮಗೆಲ್ಲ, ಕೇಂದ್ರೀಯ ಮಂತ್ರಿ ಅನಂತಕುಮಾರ್ ಅವರು ಸಂಪರ್ಕ ಮಾಡಿ ಹೇಳಿದಾಗ ಪ್ರಧಾನಮಂತ್ರಿಯವರು ಕೇಳಿದ್ರೆ ಅನಂತಕುಮಾರ್ ಅವ್ರಿಗೆ, ಅಲ್ಲ ನಾವು ಒಳ್ಳೆಯದನ್ನು ಗುರುತಿಸಿ ಈ ದೇಶದಲ್ಲಿ ಒಳ್ಳೆಯದನ್ನು ಯಾರು ಪಸರಿಸ್ತಾರ ಅಂಥವ್ರಿಗೆ ನಮ್ಮನ್ನು ಗೌರವಿಸೋದು ಆದ್ಯ ಕರ್ತವ್ಯ. ಅದರಿಂದ ಅವ್ರನ್ನ ಗುರುತಿಸಿದ ಅದವ್ರು ಸ್ವೀಕಾರ ಮಾಡ್ಬೇಕಂದಕರೆ ನಾ ಎಲ್ಲ ಹೇಳಿದೆ, ಆದರೆ ನನ್ನ ಮಾತು ಅವರು ಒಪ್ಪಿಕೊಂಡಿಲ್ಲ. ತಾವು ಮಾತಾಡ್ಬೋದು ಅನಂತಕುಮಾರ್ ಅಂದಕರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೋನನ್ನು ಮಾಡ್ತಾರೆ ಸುಮಾರು 5 ಗಂಟೆ ಸುಮಾರು. ಆವಾಗ ಫೋನನ್ನು ನಾವು ಎತ್ತುವುದಿಲ್ಲ. ಸುಮಾರು 5-6 ಬಾರಿ ಫೋನನ್ನು ಮಾಡ್ತಾರೆ. ಆವಾಗ ಮತ್ತೆ ರಾತ್ರಿ ಅನಂತಕುಮಾರ್ ಅವ್ರು ಫೋನ್ ಮಾಡಿದರು, ಅಲ್ಲ ನಿಮಗೆ PM ಆಫೀಸಿಂದ ಫೋನ್ ಬಂದಿತ್ತ, ಯಾಕೆ ತೆಗೆದಿಲ್ಲ? ನಾನು ಹೇಳಿದೆ ಅವಾಗ, ಸಿದ್ದೇಶ್ವರ ಅಪ್ಪುಗಳ ಪೂಜೆಗೆ ಹೋದ ಮ್ಯಾಗ ನಾವು ಅಡುಗೆ ಮನೆಗೆ ಹೋದೆವಂದ್ರೆ ಅಡುಗೆ ಮಾಡುವಾಗ ಫೋನನ್ನು ಅಡುಗೆ ಮನೆಗೆ ಒಯ್ತಿರಲಿಲ್ಲ. ಇದು ಅಪ್ಪುಗಳದ್ದು ಅಷ್ಟು ಸ್ವಚ್ಛ. ಅಡುಗೆ ಮಾಡುವಾಗ ಫೋನ್ ಕೈಯಾಗಿ ಇಡಂಗಿಲ್ಲ. ಹೊಟ್ಟೆ
ಫೋನ್ ಕೈಯಾಗಲ್ಲ, ಅಡುಗೆ ಮನ್ಯಾಗ ಫೋನೇ ಒಯ್ಯಂಗಿಲ್ಲ. ಫೋನ್ ಒಂದು ಎಳೆ ಅಡುಗೆ ಮನ್ಯಾಗ ಹೋಯ್ತು ಅಂದ್ರೆ ಅಲ್ಲಿ ಕೆಲಸ ಬಿಡಬೇಕು, ಸೇವಾದಿಂದ ಹೊರಗನ್ನು ಹೋಗ್ಬೇಕು ಬ್ಯಾಗ್ ತೊಗೊಂಡು. ಅಷ್ಟು ಅಪ್ಪುಗಳು ನೀಟ್ವಾಗಿ ಇಡ್ತಿದ್ರು. ಅಂದ್ರೆ ಒಂದು ಅಡುಗೆ ಮನೆಯಲ್ಲಿ ಮಾತನಾಡಬಾರ್ದು, ಒಂದು ನೊಣ ಬರಬಾರ್ದು. ಮೊಬೈಲ್ ಯಾರು ಇಟ್ಕೊಂಡು ಕೂತರು ಅಂದ್ರೆ ಅಡುಗೆ ಮಾಡೋರು ಅಥವಾ ಯಾರು ಇದ್ರು ಅವ್ರು ಕೂಡ ಹೊರಗೆ ಹಾಕ್ತಿದ್ರು. ಆ ಪದ್ಧತಿ ಅಪ್ಪುಗಳು ನಮ್ಮನ್ನೆಲ್ಲ ಕಲಿಸಿದ್ರು. ಹಿಂಗಿರೋದ್ರಿಂದ ಅಡುಗೆ ಮನೆಯಾಗ ಫೋನ್ ಒಯ್ಯೋಕ್ಕಾಗಿಲ್ಲ, ಹೊರಗೆ ಇಟ್ಟಿದ್ದೆವು. ಹಿಂಗಾಗಿ ಫೋನ್ ಎತ್ತಕ್ಕಾಗಿಲ್ಲ. ಹೊಳ್ಳಿ ಹೆಚ್ಚಿದ್ರೆ ಮಾತ್ರ ಅದು ಪಿ ಎಮ್ ಆಫೀಸಿಗೆ ಫೋನ್ ಹೋಗೋದಿಲ್ಲ ರೀ. ಅದು ಪಿ ಎಮ್ ಆಫೀಸಿಗೆ ಫೋನ್ ಬರ್ತದೆ, ಆದ್ರೆ ಹೊಳ್ಳಿ ಹೆಚ್ಚಿದ್ರೆ ಹೋಗೋದಿಲ್ಲ. ಅದು ನಾ ಹೇಳಿದೆ ಹೊಳ್ಳಿ ಹಚ್ಚಿದೆ ಹೋಗಲಿಲ್ಲ, ಅದು ಫೋನ್ ಬರ್ತದೆ ಅಷ್ಟೇ, ನಿಮ್ಗೆ ಹೊಳ್ಳಿ ಹಚ್ಚೋಕ್ಕಾಗಲ್ಲ ಅಂತಂದ್ರೆ ಅನಂತಕುಮಾರ್ ಅವರು ಮತ್ತೆ ಅವರು ಫೋನನ್ನು ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಅಪ್ಪುಗಳ ಜೊತೆ 7 ನಿಮಿಷ ಮಾತನಾಡ್ತಾರೆ ಅವರವ. ಅಂದರೆ 2017ದಾಗ ಏನು ಪದ್ಮಶ್ರೀ ಸಿಕ್ಕಿತ್ತಲ್ಲ, ಅವಾಗ ಅಪ್ಪುಗಳು ಪದ್ಮಶ್ರೀ ಇದನ್ನು ಭಾಳ ಒತ್ತು ಕೊಟ್ಟು ಮಾತನಾಡಿಲ್ಲಲ್ಲ ಅವ್ರ ಜೊತೆ. ಕೆಲವೊಂದು ವಿಷಯಗಳ ಕುರಿತು ಮಾತನಾಡಿದರು. ತಾವು ಭಾಳ ದೊಡ್ಡವರು ಮತ್ತು ಕ್ರಿಯಾಶೀಲರು. ತಾವು ಕ್ರಿಯಾಶೀಲರು ಅಂದರೆ ಯಾವಾಗಲೂ ಸತತ ನೀವು ಕೆಲಸದಾಗಿರುವಂಥ ವ್ಯಕ್ತಿಗಳು, ನಿಮ್ಮಂಥ ವ್ಯಕ್ತಿಗಳ ದೇಶಕ್ಕೆ ಬೇಕಾಗಿತ್ತು. ಕ್ರಿಯಾಶೀಲರು ಸದಾ ನೀವು ಸಾಧನಾತ್ಮಕ ನಿಮ್ಮ ಜೀವನ ಅದ, ನಿಮ್ಮ ಬದುಕ ಭಾಳ ದೊಡ್ಡದು ಅನ್ನುವಂಥ ಮಾತು ಹೇಳಿದರು. ಅವಾಗ ಯಾಕೆ ತಾವು ಅದಕ್ಕೆ ಅಂತೀರಿ, ಅದಕ್ಕೊಂದು ತಾವು ಏನಾದರೂ ಸಂದೇಶ ಕೊಡ್ಬೋದೇನೋ ಅಂತ ಕೇಳಿದಾಗ ಅವಾಗ ಸಿದ್ದೇಶ್ವರ ಅಪ್ಪುಗಳು ಒಂದು ಮಾತನ್ನು ಹೇಳ್ತಾರೆ. ಅವರು ನಾನು ಅಧ್ಯಾತ್ಮದ ಜೀವಿ, ಸ್ವಾಮಿಗಳ ತಲ್ಲಿಲ್ಲ, ಸನ್ಯಾಸಿ ತಲ್ಲಿಲ್ಲ, ದೊಡ್ಡ ಪದ ಯಾವಾಗೂ ಬಳಸಲಿಲ್ಲ. ಅವರು ಎಷ್ಟು ವಿನೀತ, ಎಷ್ಟು ಸಾದಾ ಸರಳ ಇದ್ದರು ಅನ್ನೋದು ಅವ್ರ ಮಾತಿನ ಅಥವಾ ಅವರ ನಡತೆಯಲ್ಲಿ, ಅವ್ರ ನೋಟದಲ್ಲಿ ಕಂಡು ಬರುತ್ತದೆ ಅವ್ರ ಬದುಕ. ಅಂಥ ಮಹಾತ್ಮರ ಬದುಕಿನಲ್ಲಿ ಆ ಸಂಭಾಷಣೆಯಲ್ಲಿ ಮೋದಿ ಅವರಿಗೆ ಅಪ್ಪುಗಳು ಕೆಲವೊಂದು ವಿಚಾರಗಳು ಹೇಳಿದಾಗ ಮೋದಿ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಸಿದ್ದೇಶ್ವರ ಅಪ್ಪುಗಳು ಕೊಡ್ತಾರೆ. ಏನು ಕೊಡ್ತಾರೆ? ಈ ಜಗತ್ತದಲ್ಲಿ ಒಂದು ಮಾಡುವಂಥ ನಿಯಮಗಳು ಅಥವಾ ಒಂದು ಮಾಡುವಂಥ ಗ್ರಂಥಗಳಲ್ಲಿ ಯಾವ್ಯಾವ ಗ್ರಂಥಗಳಲ್ಲಿ ಏನೇನು ಅದ ಅದು ಒಂದು ಗುಡ್ಸೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು ಕೇಳಿದಾಗ ಅದಕ್ಕೆ ಅಪ್ಪುಗಳು ಉತ್ತರಿಸ್ತಾರೆ. ಅವ್ರ ಜೊತೆ ಏನು ಉತ್ತರಿಸ್ತಾರೆ ಅನ್ನೋದು ಇವತ್ತಲ್ಲ, ಅದಕ್ಕೆ ನಾಳೆ ನೋಡೋಣ ಅಂತ ಹೇಳ್ತೀನಿ.